ಸರ್ ತಮ್ಮ ಹೆಸರು? ಬಸವರಾಜ್ ಬೆಸಲ್ ಬೀಳೂರು ಸರ್. ಸರ್ ಯಾವೂರಿಂದ ಬಂದಿರಿ ಸರ್? ಬನಾಟಿನ ಸರ್. ಹೇಳಿ ಸರ್ ತಮಗೇನು ಸಮಸ್ಯೆ ಇತ್ತು? ನಮ್ಮ ಮಗನ ಸ್ವಲ್ಪ ಕಫಾರ್ ಸರ, ಸ್ವಲ್ಪ ಅಲರ್ಜಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್. ಲಾಸ್ಟ್ ಒಂದು 4-5 ಮಂತ್ಸ್ ಆಯ್ತು ಸರ್. ಮೊದಲು ಮಿರಜ್ಗೆ ತೋರಿಸಿ ಸರ್. ಮಿರಜ್ ತೋರಿಸೋದ್ರಲ್ಲಿ ಸ್ವಲ್ಪ ಅಡ್ಮಿಟ್ ಆಗೋದು ಹಿಂಗೆ ಕಂಟಿನ್ಯೂಸ್ ಮಾಡಂತಲೇ ಸರ್. ಮಿರಜಲ್ಲಿ ಎಲ್ಲಿ ತೋರಿಸ್ತಿದ್ರಿ ಸರ್? ಮಿರಜಲ್ಲಿ ಸರ್ ಡಾಕ್ಟರ್ ಶ್ರೀನಿವಾಸ್ ಹಾಸ್ಪಿಟಲ್ ಸರ್. ಎಷ್ಟು ಸರ್ತಿ ಅಡ್ಮಿಟ್ ಮಾಡಿದ್ರಿ ಸರ್ ಇವರಿಗೆ? ಒಂದು 2-3 ಟೈಮ್ಸ್ ಲಾಸ್ಟ್ 1 ವರ್ಷದಲ್ಲಿ ಮಾಡಿದ್ವಿ ಸರ್. 1 ವರ್ಷದಲ್ಲಿ 2 to 3 ಟೈಮ್ಸ್ ಅಡ್ಮಿಟ್ ಮಾಡಿದ್ರಿ ಸರ್. ಎಷ್ಟು ದಿವಸ ಅಡ್ಮಿಟ್ ಆಗ್ತದೆ ಸರ್? 1 ವೀಕ್ ಸರ್, ಮಿನಿಮಮ್ 1 ವೀಕ್ ಅಡ್ಮಿಟ್ ಆಗಿ ಸರ್. ಅಷ್ಟಾದ್ರೂ ಮತ್ತೆ ಅವನಿಗೆ ಅಲರ್ಜಿ ಪ್ರಾಬ್ಲಮ್ ಹಂಗೆ ಮೇಲೆ ಬರಾತಿತ್ರಿ. ಏನಾಗ್ತಿತ್ತು ಮೇಡಮ್ ಅಲರ್ಜಿ ಅಂದರೆ? ಕಫ ಆತಿತ್ರಿ. ಕಫ ಒಂದರಿ ಕಫ ಭಾಳ ಸಿವಿಯರ್ ಆಗ್ತಿತ್ತು. ಜ್ವರ ಬರ್ತೈತ್ರಿ, ಕೆಮ್ಮು, ಗಂಟಲು ನೋವು. ಈಗ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳತ್ತೆ ಎಷ್ಟು ದಿವಸ? ಈಗ 3 ಮಂತ್ಸ್ ಆಯ್ತು ಸರ್. ಈಗ ಓಕೆ. ಈಗ ನಾವಿಲ್ಲಿ ಬಂದಾಗ ಸರ್ ಈಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯ್ತು ಸರ್. ಆರಾಮಾಯ್ತು ಸರ್. ಈಗ 3 ಮಂತ್ಸಲ್ಲಿ ಏನಾರು ಅಡ್ಮಿಟ್ ಮಾಡಿದ್ರಿ ಮಿರಾಜ್ಗೆ? ಇಲ್ಲ ಸರ್, ಅಲ್ಲಿ ಹೋಗೇ ಇಲ್ತಿದ್ದ ದವಾಖಾನೆ ಹಾಂ. ಆರಾಮದಾನ್ರಿ. ಈಗ ಈಗ ಆರಾಮಾಯ್ತು ಸರ್. ಎಲ್ಲ ಕ್ಲಿಯರ್ ಆಯ್ತು ಸರ್. ಈಗೇನು ಸಮಸ್ಯೆ ಇಲ್ಲ ಸರ್? ಏನಿಲ್ಲ. ಹೇಳು ಆದಿತ್ಯ, ನೀ ಹೆಂಗದಿ? ಆರಾಮಾಗ್ಯಾ? ಮತ್ತೆ ಮಿರಾಜ್ಗೆ ಹೋಗ್ಬೇಕಂತೆ? ಇಲ್ಲ, ಟ್ರೀಟ್ಮೆಂಟ್ ಮುಗಿಸ್ಬಿಡು ಹಾಗಂದ್ರೆ.